ಸೊ ಮುಸ್ಲಿಮ್ರು ನಮಗೆ ಟಿಕೆಟ್ ಬೇಕು, ನಮ್ಮಿಂದನೇ ಗೆದ್ದಿರೋದು ದಾವಣಗೆರೆ, ಇಷ್ಟು ದಿನ ನಾವು ಮಾಡಿಲ್ವಾ, ನಮಗೆ ಟಿಕೆಟ್ ಕೊಡಿ. ಸೊ ಸ್ನೇಹಿತರೆ, ಒಂದಂತೂ ನಿಜ, ಅಲ್ಲಿ ಗೆಲ್ಲಬೇಕಂದ್ರೆ ಮುಸ್ಲಿಂ ಅವರ ಒಂದು 7 ಬಾರಿ ಶಾಮನೂರು ಶಿವಶಂಕರಪ್ಪ ಅವ್ರನ್ನ ಗೆಲ್ಲಿಸ್ಬೇಕು ಅಂದರೆ ಅವ್ರದ್ದು ಕೊಡುಗೆ ಭಾಳ ಇದೆ. ಆದರೆ ಅಷ್ಟೇ ಕೊಡುಗೆ ಶಾಮನೂರು ಅವ್ರದ್ದು ಇದೆ. ಸೊ ಹಿಂಗಾಗಿ ಕಗ್ಗಂಟಾದ ಕಾಂಗ್ರೆಸ್ ಟಿಕೆಟು ಈಗೇನು ಮಾಡುತ್ತೆ ನಮ್ಮ ಕಾಂಗ್ರೆಸ್ಸು ಗೊತ್ತಿಲ್ಲ. ನಿಜವಾಗ್ಲೂ ಮುಸಲ್ಮಾನರಿಗೆ ಸ್ವಾಭಿಮಾನ ಅನ್ನೋದಿದ್ದರೆ ಅವ್ರೇನು ಮಾಡ್ತಾರೆ ಅದು ಗೊತ್ತಿಲ್ಲ. ಆ್ಯಸ್ ಯೂಶ್ವಲ್ ನಿಮ್ಮ ಮುಂದೆ ಹಾಜರಾಗಿದ್ದೀನಿ. ಶನಿವಾರ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಈ ನಿಮ್ಮ ಕಾರ್ತಿಕ ನಿಮ್ಮ ಮುಂದೆ ಬಂದಿದ್ದೀನಿ. ಹಲವಾರು ವಿಷಯಗಳನ್ನ ಚಿಕ್ಕದಾಗಿ ಚೊಕ್ಕವಾಗಿ ಸಂಕ್ಷಿಪ್ತವಾಗಿ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಸೊ ದಾವಣಗೆರೆ ಟಿಕೆಟು ಕಾಂಗ್ರೆಸ್ಗೆ ತಲೆನೋವು, ಇದೇ ಈ ಹೊತ್ತಿನ ವಿಶೇಷ. ಸೊ ಸ್ನೇಹಿತರೆ, ಏನಿಲ್ಲ, ಕಾಂಗ್ರೆಸ್ಸಲ್ಲಿ ಟಿಕೆಟ್ ಅನೌನ್ಸ್ ಮಾಡೋಕ್ಕಾಗ್ತಾಯಿಲ್ಲ. ಆ್ಯಸ್ ಯೂಶ್ವಲ್ ಅಲ್ಲಿ ಶಾಮನೂರು ಶಿವಶಂಕರಪ್ಪನವರು ತೀರೋದ ನಂತರದಲ್ಲಿ ಸಮರ್ಥ್ ಅವರ ಮೊಮ್ಮಗ, ಸೊ ಅವರು ಈಗ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ. ತದನಂತರದಲ್ಲಿ ಮುಸ್ಲಿಮಿಂದ ಜಬ್ಬಾರ್ ಅವರಿದ್ದರು, ಅವ್ರಿಗೇನೋ ಮಾಡಿ ಸೈಲೆಂಟ್ ಮಾಡಿದ್ದಾರೆ. ಬಟ್ ಅಲ್ಪಸಂಖ್ಯಾತರು ಇಲ್ಲ ಈ ಬಾರಿ ನಮಗೆ ಟಿಕೆಟ್ ಬೇಕು, ಬಿಕಾಸ್ ನಾವು ನಿಮಗೆ ಸಪೋರ್ಟ್ ಮಾಡಿದ್ರಿಂದನೇ ನೀವು 7 ಬಾರಿ ಗೆದ್ದಿರೋದು. ಆ್ಯಂಡ್ ದೆನ್ ಅವರ ಸೊಸೆ ಕೂಡ ಈಗ MP ಆಗಿದ್ದಾರೆ. ಮಗ ಕೂಡ SS ಮಲ್ಲಿಕಾರ್ಜುನ ಗಣಿ ಸಚಿವ ಆ್ಯಂಡ್ MLA ದಾವಣಗೆರೆ ನಾರ್ತ್. ಸೊ ಜನಗಳು ಕೇಳ್ತಿರೋದು ಎಲ್ಲರೂ ಇವ್ರ ಕುಟುಂಬಕ್ಕೆ ಬೇಕಾ ಅಂತ ಈಗ ಕೇಳ್ತಾ ಇದ್ದಾರೆ. ಅದೇ ನಮ್ಮ ದೇವೇಗೌಡರು ಕುಟುಂಬದಲ್ಲಿ ಇದೇ ರೀತಿ ಆಗಿದ್ದರೆ ಅಯ್ಯೋ ಏನೋ ಅಪ್ಪ ಮಕ್ಕಳು ಪಕ್ಷ, ಅಯ್ಯೋ ರೇವಣ್ಣ ಆಯಿತು, ಕುಮಾರಸ್ವಾಮಿ ಆಯಿತು, ಪ್ರಜ್ವಲ್ಲ, ನಿಖಿಲ್, ಹಿಂಗೆ ಹೇಳ್ತಾ ಹೋಗ್ತೀರಾ. ಈಗೇನು ಮಾಡ್ತಿದ್ದೀರಾ ನೀವು? ಸೊ ಒಂದು ಕಡೆ ನೈತಿಕತೆ ಇಟ್ಬಿಡೋಣ, ಆಯಿತು ಪ್ರಜ್ವಲ್ ಏನೋ ತಪ್ಪು ಹೋದ ಸರಿ. ಆದರೆ ರೇವಣ್ಣ, ಕುಮಾರಸ್ವಾಮಿ ಅವರು ಇದ್ದಕ್ಕಿದ್ದಂಗೆ ರಾಜಕಾರಣಕ್ಕೆ ಬಂದಿಲ್ಲ, ಗೆಯ್ದುಬಿಟ್ಟು ದುಡಿದ್ಬಿಟ್ಟು ಬಂದಿದ್ದಾರೆ. ಮೊಮ್ಮಕ್ಕಳು ಹೌದು, ಅವ್ರಿಗೆ ತಟ್ಟೆ ಇತ್ತು, ಊಟ ಮಾಡಿದ್ದಾರೆ, ಇಲ್ಲ ಅಂತ ಹೇಳಲ್ಲ. ಆದರೆ ಆಯ್ತಪ್ಪ, ನಾವು ಸರಿಯೇ ಇಲ್ಲ. ಈಗ ವಾಟ್ ಅಬೌಟ್ ಕಾಂಗ್ರೆಸ್? ವಾಟ್ ಅಬೌಟ್ ಸಮಾಜವಾದ ಸಿದ್ದರಾಮಯ್ಯ? ವಾಟ್ ಅಬೌಟ್ ನಾನು ತುಂಬ ಒಂದು ಎಲ್ಲ ಜಾತಿ ಧರ್ಮಗಳನ್ನ ಒಟ್ಟಿಗೆ ತಗೊಂಡೋಗುವಂಥ ಪಕ್ಷ ಕಾಂಗ್ರೆಸ್ ಅಂತ ಹೇಳೋವಂಥ ಒಬ್ಬ ಪಪ್ಪು ರಾಹುಲ? ವಾಟ್ ಅಬೌಟ್ ಪ್ರಿಯಾಂಕಾ? ವಾಟ್ ಅಬೌಟ್ ಸುರ್ಜೇವಾಲಾ? ವಾಟ್ ಅಬೌಟ್ ಫೈನಲಿ ನಮ್ಮ ಒಕ್ಕಲಿಗರಾದ DK ಶಿವಕುಮಾರ್ ಅವರ ಅಭಿಪ್ರಾಯಗಳು ಏನು ಅಂತ ಈಗ ಕೇಳಬೇಕು, ಕುತೂಹಲಕ್ಕೆ ಕಾರಣ ಆಗಿದೆ. ಆದರೆ ಅದೆಲ್ಲ ಒಂದು ಕಡೆ ಇಟ್ಬಿಡೋಣ ಸ್ನೇಹಿತರೆ. ಆದರೆ ಈಗಿನ ಪರಿಸ್ಥಿತಿಲಿ ಕಾಂಗ್ರೆಸ್ಗೆ ಮುಸಲ್ಮಾನರೇ ಮೋಸ್ಟ್ಲಿ ಬ್ಯಾಕ್ ಸ್ಟಾಪ್ ಮಾಡ್ಬೋದು, ನಮ್ಮ ಕಡೆ ಇಡ ಹೊಡೆಯೋದು ಅಂತ ಅಂತಾರೆ. ಆದರೆ ಒಂದು ನಿಜವಾಗ್ಲೂ ಮುಸ್ಲಿಂ ಅವ್ರಿಗೆ ಸ್ವಾಭಿಮಾನ ಅನ್ನೋದಿದ್ದರೆ ಪಕ್ಷೇತರವಾಗಿ ನಿಂತು ಗೆಲ್ಲಿಸ್ಲಿ. ನಾನು ಇವತ್ತು ಹೇಳ್ತಿದ್ದೀನಲ್ಲ, SC ST ಮುಸ್ಲಿಂ ಅವರು ಒಂದಾದರೆ ಯಾವುದೇ ಕಾರಣಕ್ಕೂ ಕರ್ನಾಟಕದಲ್ಲಿ 60 ಸೀಟ್ಗಿಂತ ಹೆಚ್ಚಿಗೆ ತಗೊಳ್ಬೋದು. ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಆದರೆ ಈ ತರಲೆ ರಾಜಕಾರಣಿಗಳು, ಈ ಜಮೀರ, ಇವನು ಯಾರೋ ಶಿವಾಜಿನಗರದ ಶಾಸಕ ರಿಜ್ವಾನು, ಇಂಥ ಅಯೋಗ್ಯರನ್ನ ಒಂದು 7-8 ಜನನ ಮುಸಲ್ಮಾನರಲ್ಲಿ ಗೆಲ್ಲಿಸ್ಕೊಂಡು ನೀವು ಏನು ಮಾಡ್ತಾಯಿದ್ದೀರಾ? ಎಸ್ಪೆಷಲಿ ಕಾಂಗ್ರೆಸ್ಸಲ್ಲಿ ಆಟ ಆಡ್ತಿದ್ದೀರಾ. ಅದೇ ನೀವು JDS ಪಕ್ಷಕ್ಕೆ ಬಂದಂಥ ಸಂದರ್ಭದಲ್ಲಿ ನಾವು ಗೃಹ ಸಚಿವನಾಗಿ ಮಾಡಿದ್ವಿ ರೋಷನ್ ಬೇಗ್ನ. ತದನಂತರದಲ್ಲಿ ಯಾರೋ ಅಬ್ದುಲ್ ನಜೀರ್ ಸಾಬ್ನ ಮಾಡಿದ್ವಿ. ತದನಂತರದಲ್ಲಿ ಮೆರಾಜುದ್ದೀನ್ ಪಟೇಲ್ ಮಂತ್ರಿನ ಮಾಡಿದ್ವಿ, ಕಮರುಲ್ಲಾ ಇಸ್ಲಾಂ. ಹಿಂಗೆ ಲಿಸ್ಟು ಬೆಳೀತಾ ಹೋಗುತ್ತೆ ಜನತಾದಳದಲ್ಲಿ ಮುಸಲ್ಮಾನರಿಗೆ ನಾವು ಏನು ಕೊಟ್ಟಿದ್ವಿ ಅಂತ. BJP ಅವರು ಆ್ಯಸ್ ಯೂಶ್ವಲ್ ನಮ್ಗೆ ಅವ್ರ ಮತನೇ ಬೇಡ ಅಂತಾರೆ, ಅವ್ರನ್ನ ಬಿಟ್ಬಿಡಿ. ಈಗ ಪಾಯಿಂಟ್ ಬರೋದಾದರೆ, ನಿಜವಾಗ್ಲೂ ಕಾಂಗ್ರೆಸ್ ಅವ್ರು ಟಿಕೆಟ್ ಕೊಡ್ತಾರೆ. ಒಂದು ವೇಳೆ ಮುಸ್ಲಿಮ್ಸ್ಗೆ ಟಿಕೆಟ್ ಕೊಟ್ಟರೆ ಲಿಂಗಾಯತರು ಸುಮ್ಮನಾಗ್ತಾರೆ. ಯಾವುದೇ ಕಾರಣಕ್ಕೂ ಸುಮ್ಮನೆ ಆಗಲ್ಲ ಲಿಂಗಾಯತರು. ಯಾಕೆಂದರೆ ಅವರು ಒಕ್ಕಲಿಗರಿಗಿಂತ ಜಾತಿ ಪ್ರೇಮ ಆ್ಯಂಡ್ ದೆನ್ ಶಾಮನೂರು ಶಿವಶಂಕರಪ್ಪ ಅವರ ಮೇಲಿರೋ ಅಭಿಮಾನಕ್ಕಾದ್ರೂ ಇವ್ರನ್ನ ಸೋಲಿಸ್ತಾರೆ. ಒಂದು ವೇಳೆ ಶಾಮನೂರು ಶಿವಶಂಕರಪ್ಪ ಸಮರ್ಥ್, ನಾವು ಪಕ್ಷಾತೀತವಾಗಿ ಮಾತಾಡಬೇಕು ಅಂದರೆ ಒಳ್ಳೆ ಮನುಷ್ಯ, ಜನದ ಜೊತೆ ಇರ್ತಾನೆ, ಯಂಗ್ ಆ್ಯಂಡ್ ಎನರ್ಜೆಟಿಕ್, ತಾತನ ಜೊತೆ ಇದ್ಕೊಂಡು ಕೆಲಸ ಮಾಡಿದ್ದಾನೆ. ಸೊ ಗೆಲ್ಸಿದ್ರು ಓಕೆ. ಬಟ್ ಸಿಚುಯೇಷನ್ನು ಯಾವುದೇ ಕಾರಣಕ್ಕೂ ಇವನಿಗೆ ಪೂರಕವಾಗಿಲ್ಲ. ಯಾಕೆಂದರೆ ಒಂದು ಗಾದೆ ಮಾತಿದೆ, ಡ್ಯಾಶ್ ಉಣ್ಣಿದ್ರು ಡ್ಯಾಶ್ ಸವಾಸ ಮಾಡಬಾರ್ದು ಅಂತ. ಅದನ್ನು ನಮ್ಮ ಮುಸಲ್ಮಾನ್ ಎಲ್ಲರೂ ಅಂತ ಹೇಳಲ್ಲ ನಾನು, 90% ಹಂಗಿರ್ಬೋದು ಅವರು. ಸೊ ಈಗ ಡ್ಯಾಶ್ ಉಣ್ಣಿದ್ರು ಡ್ಯಾಶ್ ಮಾಡಬಾರ್ದು ಅಂತ ಹೇಳ್ತಾರಲ್ಲ, ಅದನ್ನೇನಾದರೂ ತೋರಿಸ್ತಾರ? ಅದನ್ನೇನಾದ್ರು ಪ್ಲೇ ಕಾರ್ಡ್ ಮಾಡ್ತಾರಾ? ವಿ ಡೋಂಟ್ ನೋ. ಆದರೆ ಒಂದಂತೂ ನಿಜ, ಇಷ್ಟು ದಿನ ದೇವೇಗೌಡರು ಕುಟುಂಬ ಅಂದರೆ JDS ಅಪ್ಪ ಮಕ್ಕಳು ಪಕ್ಷ ರೀ, ಅಲ್ಲಿ ಯಾರೂ ಬೆಳೆಯೋಕ್ಕಾಗಲ್ಲ ಅಂತ ಹೇಳೋವಂಥ ಕಾಂಗ್ರೆಸ್ ಪಕ್ಷದಲ್ಲಿ ಸಿದ್ದರಾಮಯ್ಯ ಆ್ಯಂಡ್ ಸನ್, DK ಶಿವಕುಮಾರ್ ಆ್ಯಂಡ್ ಸನ್, ಆ ಕಡೆ ಹೋದರೆ ಶಾಮನೂರು, ಇನ್ನು ಈ ಕಡೆ ಹೋದರೆ ಜಾರಕಿಹೊಳಿ. ಎಷ್ಟು ಫ್ಯಾಮಿಲಿ ಪಾಲಿಟಿಕ್ಸ್ ಬೇಕು ರೀ ಕಾಂಗ್ರೆಸ್ಸಲ್ಲಿ? ಸೊ ಹಾಗಾಗಿ ನಾನು ಹೇಳೋದು,
ಸಮಯ ಸಂದರ್ಭ ಎಲ್ಲದಕ್ಕೂ ಉತ್ತರ ಕೊಡುತ್ತೆ. ಬಾಯಿ ಇದೆ, ನಾಲ್ಗೆ ಇದೆ ಅಂದ್ಬಿಟ್ಟು ಏನೇನೋ ಮಾತಾಡ್ಬಿಡಿ ನಾಯಿಗಳ ಥರ. ಈಗ ಇದಕ್ಕೆ ಉತ್ತರ ಕೊಡ್ರಪ್ಪ. ಇನ್ನೊಂದು, ನನ್ನ ಪ್ರಕಾರ ದಾವಣಗೆರೆಯಲ್ಲಿ ಸಮರ್ಥಕ್ಕೆ ಕೊಟ್ಟರೆ ಒಂದು ಫೈಟ್ ಇರುತ್ತೆ. ಆಜು ಬಾಜಲ್ಲಿ ಯಾರು ಬೇಕಾದ್ರೆ ಗೆಲ್ಬೋದು. ಆದರೆ BJP ಕ್ಯಾಂಡಿಡೇಟ್ ಅಂತ ಅಲ್ಲ, JDS ಮತ್ತು BJP ಕ್ಯಾಂಡಿಡೇಟು ಗೆಲ್ಲಬೇಕು ಕರಿಯಪ್ಪನವರು. ಯಾಕೆ ಅಂದರೆ ಅವರು ಅವರ ತಂದೆ ಅಮಾಲಿಯಾಗಿ ಈ ಮಟ್ಟಕ್ಕೆ ಬೆಳೆದಿರೋರು. ಸಾಮಾಜಿಕ ನ್ಯಾಯ ಅಂದರೆ ಇದು. ನಾನು ಸಿದ್ದರಾಮಯ್ಯನವ್ರಿಗೆ ಪ್ರಶ್ನೆ ಮಾಡೋದು, ಸಾಮಾಜಿಕ ನ್ಯಾಯ ಅಂತ ಬುರುಡೆ ಬಿಡೋ ಬುರುಡೆ ರಾಮಯ್ಯನವರೇ, ಈಗ ನಿಮ್ಮಲ್ಲಾದರೂ ಆಯ್ತಪ್ಪ ಅಲ್ಪಸಂಖ್ಯಾತರಿಗೆ ಕೊಡಬೇಡಿ, SC STಗೆ ಯಾರಿಗಾರ ಕೊಡಿ, ಬೇಡ ಯಾರೋ ಒಬ್ಬ ಕಟಿಂಗ್ ಮಾಡೋ ಅಂಥ ಜಾತಿಯವರಿದ್ದಾರೆ ಅವ್ರಿಗೆ ಕೊಡಿ. ನೀವು ಎಲ್ಲ ಸಾಬ್ರದೇ ಬೇಕು ನಿಮಗೆ, ಎಲ್ಲ ಸಾಬ್ರದೇ ಚೆನ್ನಾಗಿರುತ್ತೆ. ಏನು ಬೇರೆ ಏನೋ ಅಲ್ಲ. ಆಮೇಲೆ ತಪ್ಪು ತಿಳ್ಕೊಬೇಡಿ, ಪ್ರೀತಿ, ವಿಶ್ವಾಸ, ನಂಬಿಕೆ ಇವೆಲ್ಲ ಸಾಬ್ರದೇ ಬೇಕು. ಸಾಬ್ರಿಗೂ ಅಷ್ಟೇ ಎಲ್ಲ ನಿಮ್ಮದೇ ಬೇಕು, A to Z. ಏನು ಬೇರೆ ಏನೂ ಅಲ್ಲ. ಪ್ರೀತಿ, ವಿಶ್ವಾಸ. ನೀವು ಹೋಗ್ತಿರಲ್ಲ ಇಫ್ತಾರ್ ಕೂಟ, ಅಲ್ಲೆಲ್ಲ ಕ್ಯಾಪ್ ಹಾಕಿಸ್ಕೊತಿರಲ್ಲ ಅದು. ಸೊ ಹಾಗಾಗಿ ನಾನು ಹೇಳೋದು, ಸಾಬ್ರಿಗೆ ಏನಾದ್ರೂ, ಮುಸಲ್ಮಾನರಿಗೆ ಏನಾದ್ರೂ ಮಿನಿಮಮ್ ಏನಂತಾರೆ, ಸ್ವಾಭಿಮಾನ ಅನ್ನೋದು ಏನಾರ ಇದ್ದರೆ ನಿಮಗೆ ಟಿಕೆಟ್ ಕೊಡಲ್ಲ ದೇವರಾಣೆಗಳು, ಅದು ಫಿಕ್ಸ್ ಆಗೋಗಿದೆ. ಇದ್ದರೆ ದಯವಿಟ್ಟು ಪಕ್ಷೇತರವಾಗಿ ನಿಂತು ಗೆದ್ದು ತೋರಿಸಿ. ಆಮೇಲೆ ನಮ್ಮ ಚೋಟು ಮೋಟು ಜಮೀರ್ ಬಾಯ್ ಓತಿಕ್ಯಾಕ್ ನನ್ನ ಮಗ, ನೀನು ರಾಜೀನಾಮೆ ಕೊಡದೇ ಇದ್ದರೆ 2 ಆಯಿತಾ. ಅದು ಮುಂದೆ ನಾವು ಅರ್ಥ ಮಾಡ್ಕೋತಾರೆ ಜನ. ನಿನ್ನನ್ನು ಇಟ್ಕೊಂಡಿರೋದೇ ಒಂದು ದುರಂತ. ನೀನು ಬೆಳೆದವನಿಗೆ ಬ್ಯಾಕ್ ಸ್ಟಾಪ್ ಮಾಡ್ಬೋದಂತ ಒಬ್ಬ ನಿಯತ್ತಿಲ್ಲದೆ ಇರೋ ನಾಯಿ. ನೀನು ಕಾಂಗ್ರೆಸ್ಸಲ್ಲಿ ಹೋಗ್ಬಿಟ್ಟು ನನಗೆ ಟಿಕೆಟ್ ಕೊಡಲಿಲ್ಲ ಅಂದರೆ ರಾಜೀನಾಮೆ ಕೊಡ್ತೀನಿ ಅಂತೀಯ. ನಿನಗೆ ತಾಕತ್ತಿದ್ರೆ ಕೊಡಯ್ಯ. ಸೊ ಈ ಥರ ವಿದ್ಯಮಾನಗಳು ನಡೆದಿದೆ. ನಾನು ಮುಸಲ್ಮಾನರು ದ್ವೇಷಿ ಅಲ್ಲ. ದೇವರಾಣೆಗಳು ನೀವು ಟಿಕೆಟ್ ಕೊಡದೇ ಇದ್ರೂ ಅವರು ನಮ್ಮ ಬಂಧುಗಳೇ. ಆದರೆ ನನಗೆ ಏನಕ್ಕೆ ಅವ್ರ ಮೇಲೆ ತುಂಬ ಅಸಮಾಧಾನ, ತುಂಬ ಒಂದು ಕಟುವಾಗಿ ಮಾತಾಡ್ತಿದ್ದೀನಿ ಅಂದರೆ, ಕುಮಾರಸ್ವಾಮಿ ಅಷ್ಟೆಲ್ಲ ಮಾಡಿದ್ರೂ ನಿಖಿಲ್ ಕುಮಾರಸ್ವಾಮಿಗೆ ಓಟ್ ಕೊಡಲಿಲ್ಲ ರಾಮನಗರದಲ್ಲಿ, ಅದು ಹಾಳಾಗೋಲಿ. ಚನ್ನಪಟ್ಟಣದಲ್ಲಿ ಅಲ್ಲೂ ಅವನ್ನ ಸೋಲಿಸಿದ್ರಿ. ಇರಲಿ, ಇದು ಕರ್ಮ ರಿಟರ್ನ್ಸ್. ನೀವು ಏನಾದ್ರೂ ಸ್ವಾಭಿಮಾನ ಅನ್ನೋದು ನಿಮಗೆ ಇದ್ದರೆ ನೀವು ಪಕ್ಷೇತರವಾಗಿ ನಿಂತು ತೋರಿಸ್ತೀರ. ಇಲ್ವಾ, ನೀವು ಬಕೆಟ್ಸು ಪೊಪೆಟ್ಸು ಒಂಥರ ವೇಸ್ಟ್, ಅಂದರೆ ಯೂಸ್ಡ್ ಪೇಪರು ಟಾಯ್ಲೆಟಲ್ಲಿ ನಾವು ಬಿಸಾಕ್ತೀವಲ್ಲ ಹಂಗೆ ಬಿಸಾಕ್ತಾರೆ ಅಂತ ಹೇಳ್ತಾ, ಸ್ನೇಹಿತರೆ, ಸೊ ದಾವಣಗೆರೆ ಇಸ್ ಫಾರ್ NDA ಇವತ್ತಿನ ಮಟ್ಟಕ್ಕೆ. ಆದರೆ ಹೇಳೋದಕ್ಕಾಗಲ್ಲ, ಸರ್ಕಾರ ಅವ್ರದ್ದಿದೆ, ಏನು ಬೇಕಾದ್ರೂ ಮಾಡೋದಕ್ಕೆ ರೆಡಿ ಇರ್ತಾರೆ. ಆ್ಯಂಡ್ ದೆನ್ 10 to 20% ಅವ್ರಿಗೆ ಒಂದು ಫ್ರೀ ಹ್ಯಾಂಡ್ ಅನ್ನೋದು ಇರುತ್ತೆ. ನಿಮ್ಗೊಂದು ಸಣ್ಣ ಉದಾಹರಣೆ ಹೇಳಬೇಕು ಅಂತ ಅಂದರೆ, ನಿಖಿಲ್ ಕುಮಾರಸ್ವಾಮಿ ಚನ್ನಪಟ್ಟಣದಲ್ಲಿ ನಿಂತಹ ಸಂದರ್ಭದಲ್ಲಿ ಒಟ್ಟೊಟ್ಟಿಗೆ 4 ಅಥವಾ 3 ಕಂತಿನ ದುಡ್ಡನ್ನ ಹೆಣ್ಮಕ್ಳಿಗೆ ಗೃಹಲಕ್ಷ್ಮಿ ದುಡ್ಡನ್ನ ಹಾಕಿದಂಥ ಒಂದು ಪರಿಣಾಮವಾಗಿ ಒಂದು 10,000 to 15,000 ಓಟು ಅವ್ರಿಗೆ ಹೆಚ್ಚಿಗೆ ಆಗಿ ಗೆದ್ದರು. ಇದು ವಿಶ್ಲೇಷಣೆ ಅಲ್ಲ, ಇದು ರಿಯಾಲಿಟಿ. ಸೊ ಹಾಗಾಗಿ ನಾನು ಹೇಳ್ತಾ ಇರೋದು ಇಷ್ಟೇ. ಶಾಮನೂರು ಮೊಮ್ಮಗನಿಗೆ ಕೊಟ್ಟರೆ ಒಂಚೂರು ಫೈಟ್ ಇರುತ್ತೆ, ಬಟ್ ಯಾರು ಬೇಕಾದ್ರೆ ಗೆಲ್ಬೋದು. ವಿತಿನ್ 2 to 3,000 ವೋಟ್ಸು, ಅಂದರೆ 2,000 to 3,000 ನಡುವೆ BJPನವರ ಗೆಲ್ಬೋದು, ಆ್ಯಂಡ್ ದೆನ್ ಕಾಂಗ್ರೆಸ್ ಅವರ ಗೆಲ್ಬೋದು. ಆದರೆ ನನಗೇನು ಸಮರ್ಥ ಗೆದ್ದ ಅಂತ ಬೇಜಾರಿಲ್ಲ. ಇಬ್ಬರು ಬೆಸ್ಟ್ ಅಮಂಗ್ ದ ಬೆಸ್ಟ್. ಆದರೆ ಬೇರೆಯವ್ರು ಯಾರು ನಿಂತರೆ ಕೊಟ್ಟರೆ ದಯವಿಟ್ಟು ಕರಿಯಪ್ಪ ಅವ್ರನ್ನ ನಮ್ಮ ದಾವಣಗೆರೆ ಒಕ್ಕಲಿಗ ಮತ್ತು ಲಿಂಗಾಯತರು JDS ಮತ್ತು BJPಯವರು ಗೆಲ್ಲಿಸಿ ಕಳಿಸ್ಬೇಕು ಅಂತ ಕೇಳ್ಕೊಳ್ಳೋದು ಇಷ್ಟೇ. ಸೊ ಆ್ಯಸ್ ಯೂಶ್ವಲ್ ಶನಿವಾರ ಮತ್ತೊಮ್ಮೆ ಆಂಜನೇಯ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ಇದು ಈ ಹೊತ್ತಿನ ವಿಶೇಷ ಆಗಿತ್ತು. ನಮಸ್ಕಾರ.